ನಾವು ಚೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೀವು ಈ ಹುಕ್ಕನ್ನು ಈ ಥರ ಉಲನ್ ಕೆಳಗಡೆ ತಗೊಂಡು ಇದನ್ನು ಈ ಉಲನನ್ನು ಲಾಕ್ ಮಾಡಿದ್ರಲ್ವಾ. ಸೊ ಇವಾಗ ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಹುಕ್ ಟಿಪ್ ಏನಿರುತ್ತಲ್ವಾ ಯಾವಾಗಲೂ ನಿಮ್ಮ ಕಡೆ ಫೇಸ್ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ಅದನ್ನ ಈಸಿಯಾಗಿ ಈ ಲೂಪ್ ಒಳಗಡೆಯಿಂದ ಪಾಸ್ ಆಗುತ್ತೆ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ. ಈ ಥರ ಕೆಳಗಡೆಯಿಂದ ಉಲನ್ ಕೆಳಗಡೆಯಿಂದ ತಗೊಂಡು ಈ ಥರ ಲಾಕ್ ಮಾಡಿಕೊಂಡು ಒಳಗಡೆಯಿಂದ ಪಾಸ್ ಮಾಡ್ಕೊಂಡು, ಸೊ ಲಾಕ್ ಮಾಡೋದು ಇಂಪಾರ್ಟೆಂಟು. ಅದಾದ ನಂತರ ಈ ಲೂಪ್ ಒಳಗಡೆಯಿಂದ ಪುಲ್ ಮಾಡ್ಕೊಳ್ಳಿ. ಅದೇ ನೀವೇನಾದರೂ ಈ ಥರ ರಿವರ್ಸ್ ಡೈರೆಕ್ಷನ್ ಇದ್ದಿದ್ರೆ ಆವಾಗ ನಿಮಗೆ ಪುಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಈ ಥರ ಲಾಕ್ ಮಾಡಿಕೊಂಡು ಪುಲ್ ಮಾಡ್ಕೊಳ್ಳಿ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಚೈನ್ ಸ್ಟಿಚಸ್ನ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಚೈನ್ ಸ್ಟಿಚಸ್ನ ಕಂಪ್ಲೀಟ್ ಮಾಡಿದೆ.